ಇತ್ತ ಸಿಎಂ ಸಿದ್ದರಾಮಯ್ಯ ತುಮಕೂರು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರಣ ರೈತರ ಜೊತೆ ಸಭೆ ನಡೀತಾ ಇದೆ. ಇದರ ಹಿನ್ನೆಲೆ ತುಮಕೂರು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರ್ಖಾನೆ ಮಾಲೀಕರ ಜೊತೆ ಈಗ ಸಭೆ ನಡೀತಾ ಇದೆಯಲ್ಲ, ಇದರ ನಂತರದಲ್ಲಿ ರೈತರ ಜೊತೆ ಸಿಎಂ ಸಭೆ ನಡೆಸೋರಿದ್ದಾರೆ. ವಿಧಾನಸೌಧದಲ್ಲಿ ಮಾರಥಾನ್ ಸಭೆ ನಡೀತಾ ಇದೆ. ಹಾಗಾಗಿ ತುಮಕೂರು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮಾಲೀಕರನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ರು. ಅದು ಬಹಳ ಮುಖ್ಯವಾದಂಥ ರೈತರ ಸಮಸ್ಯೆ ಆದದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನದ ಅಷ್ಟೊತ್ತಿಗೆ ನಾವು ಮುಗಿಸ್ತೇವೆ, ಆನಂತರ ಬರ್ತೇವೆ ಅಂಥೇಳಿ ಅವರು ಹೇಳಿದರು. ಆದರೆ ರೈತ ಮುಖಂಡರುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ರೈತ ಮುಖಂಡರುಗಳನ್ನು ಕೂಡ ಕರೆಸಿದ್ದಾರೆ. ಈಗ ಪ್ರಸ್ತುತ ಚರ್ಚೆ ನಡೀತಾ ಇದೆ. ವಿಧಾನಸೌಧದಲ್ಲಿ ರೈತ ಮುಖಂಡರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಇನ್ನೂ ಸಮಯ ಹಿಡಿಯುತ್ತೆ, 5 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು, ಕಾರ್ಯಕ್ರಮ ಏನು ಉಳಿದಿದೆ ಆಸ್ಪತ್ರೆ ಕಾರ್ಯಕ್ರಮ ಮತ್ತು ಆ ಉದ್ಘಾಟನೆಯ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನೀವು ಮಾಡಿ ಅಂತೇಳಿ ನನಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾರ್ಖಾನೆ ಮಾಲೀಕರನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ರು. ಅದು ಬಹಳ ಮುಖ್ಯವಾದಂಥ ರೈತರ ಸಮಸ್ಯೆ ಆದದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನದ ಅಷ್ಟೊತ್ತಿಗೆ ನಾವು ಮುಗಿಸ್ತೇವೆ, ಆನಂತರ ಬರ್ತೇವೆ ಅಂಥೇಳಿ ಅವರು ಹೇಳಿದರು. ಆದರೆ ರೈತ ಮುಖಂಡರುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ರೈತ ಮುಖಂಡರುಗಳನ್ನು ಕೂಡ ಕರೆಸಿದ್ದಾರೆ. ಈಗ ಪ್ರಸ್ತುತ ಚರ್ಚೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಸಭೆಯ ಇನ್ಸೈಡ್ ಡೀಟೇಲ್ಗಳು. ರೈತ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆ ಆರಂಭ ಆಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಚರ್ಚೆಯನ್ನ ಮಾಡ್ತಿದ್ದಾರೆ. ಮಾಲೀಕರ ಜೊತೆ ಸಭೆ ಇತ್ತು, ಅದು ಸುದೀರ್ಘವಾದಂತಹ ಮೀಟಿಂಗ್. ಅದಾದ ನಂತರ ಇದೀಗ ರೈತ ಮುಖಂಡರ ಜೊತೆಗೆ ಸಿದ್ದರಾಮಯ್ಯ ಸಭೆ ಆರಂಭ ಆಗಿರೋದು ಗೊತ್ತಾಗ್ತಾ ಇದೆ. ಮಾಲೀಕರ ಜೊತೆಯ ಸಭೆಯಲ್ಲಿ ಅವರ ಸಮಸ್ಯೆಗಳೇ ಹತ್ತಾರಿದ್ವು. ಯಾಕೆ ರೈತರು ಕೇಳಿರುವಂತ ಬೆಲೆಯನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ, ತಮ್ಮ ಸಮಸ್ಯೆಗಳಿಗೆ ಏನೇನು ಅನ್ನೋದನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ತಂದ್ರು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಉತ್ತರವನ್ನ ಕೊಟ್ಟರು, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಏನು ಅನ್ನೋದಾಗಿ. ಕೇಂದ್ರದಿಂದ ಬರ್ತಾ ಇರುವಂತಹ ಅನುದಾನದ ರೇಷಿಯೋ ಬಗ್ಗೆನೂ ಕೂಡ ಚರ್ಚೆ ಆಯಿತು, ಎಂಎಸ್ಪಿ ಬಗ್ಗೆ ಚರ್ಚೆ ಆಯಿತು. ಇದೆಲ್ಲದರ ನಂತರ ಇದೀಗ ರೈತ ಮುಖಂಡರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಸಿಎಂ. ಇನ್ನು ಸರ್ಕಾರದ ಬೇಡಿಕೆಯನ್ನ ಕಾರ್ಖಾನೆ ಮಾಲೀಕರು ತಿರಸ್ಕರಿಸಿದ್ದಾರೆ. ಸರ್ಕಾರವೇ ರೈತರಿಗೆ ಹೆಚ್ಚುವರಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಿ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಕಾರ್ಖಾನೆ ಮಾಲೀಕರು ನೀಡಬೇಕಾದಂತ ಹೆಚ್ಚುವರಿ ದರಕ್ಕೆ ಸರ್ಕಾರನೇ ಕೊಡ್ಲಿ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ 50-50 ಅನುಪಾತದಲ್ಲಿ ನೀಡ್ಲಿ ಅಂತ ಹೇಳ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರು. ಇದು ಅವರು ಮಾಡ್ಕೊಳ್ತಾ ಇರುವಂತ ಮನವಿ. ಯಾಕೆಂದ್ರೆ ಈ ಹಿಂದೆ ಸರ್ಕಾರವೇ 150 ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇತ್ತು. ಈಗಲೂ ಕೂಡ ಯಾಕೆ ಈ ಪ್ರೋತ್ಸಾಹ ನೀಡಬಾರದು ಅಂತ ಮಾಲೀಕರು ಪ್ರಶ್ನೆ ಮಾಡಿದ್ದಾರೆ. ಚೈತ್ರ, ಇವತ್ತಿನ ಸಭೆ ಪ್ರಮುಖವಾಗಿ ಮಾಲೀಕರ ಜೊತೆಗೆ ನಡುವಿನ ಸಭೆಯಲ್ಲಿ ಇನ್ಫ್ಯಾಕ್ಟ್ 3,400 ರೂಪಾಯಿಗಳನ್ನ ಕೊಡಿ, ಒಟ್ಟಾರೆಯಾಗಿ 3,400 ರೂಪಾಯಿಗಳನ್ನ ಕೊಡಿ ಎನ್ನುವಂಥ ಒಂದು ಮನವಿಯನ್ನು ಅಥವಾ ಆಗ್ರಹವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈಗ 3,200 ರೂಪಾಯಿ ಬದಲಾಗಿ ಅದಕ್ಕೆ 200 ರೂಪಾಯಿ ಸೇರಿಸಿ 3,400 ರೂಪಾಯಿ FRP ದರವಾಗಿ ಕೊಡಿ. ಜೊತೆಗೆ ಸಾಗಾಣಿಕೆ ವೆಚ್ಚ ಏನಿದೆ, ಕಟಾವು ಮತ್ತು ಸಾಗಾಣಿಕೆ ವೆಚ್ಚ, ಅದನ್ನು ಎಕ್ಸ್ಟ್ರಾ ಕೊಡಿ ಎನ್ನುವಂಥದ್ದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಆದರೆ ಸರ್ಕಾರದ ಬೇಡಿಕೆಗೆ ಅಥವಾ ಸರ್ಕಾರದ ಆಗ್ರಹಕ್ಕೆ ಅಂತ ಮಾಲೀಕರು ಒಪ್ಕೋತಾ ಇಲ್ಲ. ಅದ್ರ ಬದಲಾಗಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾಕೆಂದರೆ ಹಿಂದೆ ಸುಮಾರು 2-3 ವರ್ಷಗಳ ಹಿಂದೆ ಕೂಡ 3,500 ಇನ್ಫ್ಯಾಕ್ಟ್ 150 ರೂಪಾಯಿಗಳನ್ನ ಬೆಂಬಲ ಬೆಲೆಯಾಗಿ ಅಂದರೆ ಒನ್ ಟೈಮ್ ಈ ಒಂದು ಅವಧಿಗೆ ಮಾತ್ರ, ಈ ಒಂದು ಹಂಗಾಮಿಗೆ ಮಾತ್ರ ಹೆಚ್ಚುವರಿಯಾಗಿ 150 ರೂಪಾಯಿನ ಸರ್ಕಾರ ಕೊಟ್ಟಿತ್ತು. ಮಾಲೀಕರ ಜೊತೆಗೆ ಸರ್ಕಾರವೇ ಕೊಟ್ಟಿತ್ತು. ಅಂತ ಒಂದು ಪ್ರಸ್ತಾಪವನ್ನು ಈಗ ಮಾಲೀಕರು ಕೂಡ ಮಾಡ್ತಿದ್ದಾರೆ. ನಾವು ನಮ್ಗಾಗುವಂಥ ದರವನ್ನು ನಾವು ಕೊಡ್ತೀವಿ, ನಮ್ಮ ಹತ್ರ ಏನು ಶಕ್ತಿ ಇದೆಯೋ ಅಥವಾ ನಮ್ಮ ಹತ್ರ ಏನು ಸಾಧ್ಯತೆ ಇದೆಯೋ ಅಂತ ದರವನ್ನು ನಾವು ಕೊಡ್ತೀವಿ. ಆದರೆ ಹೆಚ್ಚುವರಿಯಾಗಿ ಕೊಡಬೇಕು ಅಂದರೆ ಸರ್ಕಾರವೇ ಕೊಡಲಿ. ಆ ಮೂಲಕ ಕಂಪನಿಗಳಿಗೂ ಕೂಡ ಸಹಾಯ ಮಾಡ್ದಂಗಾಗತ್ತೆ, ಸಕ್ಕರೆ ಕ್ಷೇತ್ರದ ಕೈಗಾರಿಕೆಗೂ ಕೂಡ ಸಹಾಯ ಮಾಡ್ದಂಗಾಗತ್ತೆ, ರೈತರಿಗೂ ಕೂಡ ಸಹಾಯ ಮಾಡ್ದಂಗಾಗತ್ತೆ. ಹೀಗಾಗಿ 150 ರೂಪಾಯಿಗಳನ್ನ ನೀವೇ ಹೆಚ್ಚುವರಿಯಾಗಿ ಕೊಟ್ಬಿಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಕೆಲವೊಂದಿಷ್ಟು ಮಾಲೀಕರು ಈ ಒಂದು ಸಭೆಯಲ್ಲಿ ಆಗ್ರಹಿಸಿದ್ದಾರೆ, ಮನವಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಆಗುತ್ತೆ ಅಂದರೆ ಕೇಂದ್ರ ಸರ್ಕಾರವನ್ನು ಕೂಡ ನೀವು ಅಪ್ರೋಚ್ ಮಾಡಿ ಕೇಂದ್ರ ಸರ್ಕಾರದ ಜೊತೆ
ಜೊತೆ ಕೂಡ ಮಾತುಕತೆಯನ್ನು ಮಾಡಿ ನೀವು 50% ಕೊಡಿ, ಅವರು 50% ಕೊಡಲಿ, ಆಗ ಸಹಜವಾಗಿ ಆ ಭಾರ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಅಪೀಲನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆ ಸರ್ಕಾರದಿಂದ ಗಟ್ಟಿಯಾಗಿ ಬಂದಿಲ್ಲ. ಅದ್ರ ಬದಲಾಗಿ ಸರ್ಕಾರ ಹೇಳ್ತಾ ಇರುವಂಥದ್ದು ನೀವೇ ಆ 200 ರೂಪಾಯಿ ಹೆಚ್ಚುವರಿಯಾಗಿ ನೀವೇ ಕೊಡಬಹುದು, ಅದನ್ನು ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿ ಅಂತ. ಆದರೆ ಮಾಲೀಕರು ಹೇಳ್ತಾ ಇರುವಂಥದ್ದನ್ನು ನಾವು 3400 ರೂಪಾಯಿನ ಪ್ರತಿ ಟನ್ಗೆ ಕೊಟ್ಟು ಕಬ್ಬನ್ನು ಖರೀದಿ ಮಾಡೋದಾದ್ರೆ, ಇದು FRP ದರ ಅನ್ನೋದಾದ್ರೆ, ಹೊರಗಡೆ ಅಂದರೆ ಮಾರುಕಟ್ಟೆಯಲ್ಲಿ ಇವನ್ APMCಲಿ ಕನಿಷ್ಠ ಬೆಂಬಲ ಬೆಲೆಯೇ, ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಯೇ 3100 ರೂಪಾಯಿ ಇದೆ. ನಾವು 3100 ರೂಪಾಯಿ ಖರೀದಿ ಮಾಡಿದ್ರೆ ಇನ್ನೂ 200 ರೂಪಾಯಿ ನನಗೆ ಉಳಿತಾಯ ಆಗುತ್ತೆ, 300 ರೂಪಾಯಿ ಉಳಿತಾಯವಾಗುತ್ತೆ. ಹೀಗಿದ್ದಾಗ ನಾವು ಯಾಕೆ ಹೆಚ್ಚುವರಿಯಾಗಿ ಖರೀದಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ MSP ಇರ್ಬೋದು, FRP ಇರ್ಬೋದು, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಮಾಡುವಂಥದ್ದು. ನೀವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಅಂತ ಹೇಳಿದ್ದಾರೆ. ಅತ್ತ ಸರ್ಕಾರ ಮಾಲೀಕರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮಾಲೀಕರು ಈಗ 150 ರೂಪಾಯಿನ ನೀವೇ ಕೊಡಿ ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ. ಇದು ಯಾವ ರೀತಿ ತಿರುವನ್ನು ತೆಗೆದುಕೊಳ್ಳುತ್ತೆ? ಈಗಿನ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಸರ್ಕಾರ 150 ರೂಪಾಯಿ ಕೊಡುವಂಥ ಒಂದು ಸ್ಥಿತಿಯಲ್ಲಿ ಆರ್ಥಿಕವಾಗಿ ಇಲ್ಲ. ಹೀಗಾಗಿ ಆ ಒಂದು ಆಪ್ಷನ್ ತೀರಾ ಕಷ್ಟ ಸಾಧ್ಯದ್ದು ಅನ್ನುವಂತ ಅನಿಸ್ತಾ ಇದೆ. ಈಗ ಮಾಲೀಕರ ಸಭೆ ನಡೀತಾ ಇದೆ ಅಂದ್ರೆ ಎಲ್ಲ ಮಾಲೀಕರು ಕೂಡ ಪ್ರತ್ಯೇಕವಾಗಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ನಾವು ಯಾವ ಬೆಸ್ಟ್ ಪ್ರೈಸ್ ಕೊಡ್ಬೋದು, ಆ ಬೆಸ್ಟ್ ಪ್ರೈಸನ್ನು ಒಂದು ಚರ್ಚೆ ಮಾಡಿ ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಲಿ ಅನ್ನುವಂಥದ್ದನ್ನು ಕೂಡ ಈಗ ಮಾಲೀಕರು ಹೇಳ್ತಾ ಇದ್ದಾರೆ. ಆ ಮಾಲೀಕರ ಸಭೆಯ ಬಳಿಕ ಎಲ್ಲ ಸಕ್ಕರೆ ಕಂಪ್ನಿಗಳು ಏನು ಕೊಡ್ಬೋದಾಗತ್ತೆ ಆ ದರ ಒಂದು ನಿಗದಿ ಆಗುತ್ತೆ. ಆದರೆ ಆ ದರಕ್ಕೆ ರೈತರು ಒಪ್ಕೋತಾರ, ಸರ್ಕಾರ ಒಪ್ಕೊಳತ್ತಾ ನೋಡ್ಬೇಕಾಗತ್ತೆ. ಚೈತ್ರ. ರೈಟ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ. ಇಲ್ಲಿವರೆಗೂ ಆಗಿರುವಂತಹ ಒಂದು ಮೀಟಿಂಗ್ ನಲ್ಲಿ ಏನೇನಾಯ್ತು ಅನ್ನೋದನ್ನ ಹೇಳ್ತಾ ಇದ್ರು ಪ್ರಮೋದ್.